ನಮ್ಮ ವೀಕೆಂಡ್ ಹೇಗಿರುತ್ತೆ ಅನ್ನೋದು ಲಾಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಇನ್ನು ಪಕ್ಕದ ಮನೆಯಲ್ಲಿ ಪ್ರತಿ ವೀಕೆಂಡ್ ಈ ರೀತಿ ಬೌನ್ಸಿ ಕ್ಯಾಸಲ್ ಮತ್ತು ಟ್ರಾಂಪೋಲಿನ್ ಹಾಗೆ ಬಾರ್ಬಿಕ್ಯೂ ಮಾಡ್ತಾ ಇರ್ತಾರೆ ಎವ್ರಿ ವೀಕೆಂಡ್ ಕೂಡ. ನಮ್ಮ ಮನೆಯಲ್ಲಿ ಇಬ್ರು ಹೆಣ್ಮಕ್ಳು ಅಂತಂದರೆ ಅವ್ರ ಮನೆಯಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ. ಸೊ ಟೋಟಲ್ 6 ಜನ ಸೇರ್ಕೊಂಡು ಆಟ ಆಡ್ತಿರ್ತಾರೆ ಯಾವಾಗ್ಲೂ. ಸೊ ನಾನು ಚಿಕ್ಕ ಮಗಳು ಅವ್ರ ಮನೆಗೆ ಹೋಗ್ಬೇಕಂದಿದ್ದಕ್ಕೆ ಪ್ರೈವೇಟ್ ಪಾರ್ಟಿ ಆಗಿರೋದ್ರಿಂದ ಒಂದ್ಸರಿ ಪರ್ಮಿಷನ್ ಕೇಳಬೇಕಲ್ವಾ. ಸೊ ಆಟ ಆಡೋದಕ್ಕೆ ಬರೋದಾ ಅಂತ, ಹಾಗಾಗಿ ಅವ್ರ ಅಕ್ಕ ಕೇಳ್ತಾ ಇದ್ಲು. ಇನ್ನು ಮ್ಯೂಸಿಕ್ ಎಲ್ಲ ಜಾಸ್ತಿ ಇತ್ತು ಅಂತ ಆ ರೀತಿ ಹಸ್ಬೆಂಡ್ ಎತ್ಕೊಂಡಿದ್ರು. ಹೋಗಿ ನನ್ನ ಚಿಕ್ಕ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ಲು. ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಲೋಸ್ಗೆ ಮತ್ತು ಹೋಮ್ ಡಿಪೋಗೆ ಹಾಗೆ ಟ್ರ್ಯಾಕ್ಟರ್ ಸಪ್ಲೈಗೆ ಎಲ್ಲ ಕಡೆ ಹೋಗಿದ್ವಿ. ಒಂದೊಂದು ಸ್ಟೋರಲ್ಲೂ ಒಂದೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಲೋಸಲ್ಲಿ ಬ್ರಿಕ್ಸ್ ತೊಗೊಂಡ್ವಿ, $10ಗೆ 4 ಇತ್ತು. ಇಲ್ಲಿ ಒಂದೇ $5 ಇತ್ತು. ಮತ್ತು ಹೋಮ್ ಡಿಪೋನಲ್ಲಿ ಈ ವುಡನ್ ಬೋರ್ಡ್ ತೊಗೊಂಡು ಬಂದ್ವಿ. ಇದು $20 ಆಯಿತು. ಮತ್ತು ಕಮೆಂಟ್ಸಲ್ಲಿ ಕೇಳ್ತೀರಾ ಅನ್ನೋದಕ್ಕೋಸ್ಕರ ಪ್ರೈಸ್ ಕೂಡ ಹೇಳಿದೆ. ಅಲ್ಲಿಂದ ಇದು ಟ್ರ್ಯಾಕ್ಟರ್ ಸಪ್ಲೈಯಲ್ಲಿ ಈ ಔಟ್ಡೋರ್ ಸ್ವಿಂಗ್ ತುಂಬಾ ಇಷ್ಟ ಆಯಿತು. $300 ಓಕೆ ಅಂತ ಅನಿಸ್ತು, ಯಾಕಂದರೆ ಕಾಸ್ಕೋನಲ್ಲಿ $550 ಇದೆ. ಸೊ ನೋಡೋಣ, ನಿಧಾನಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಐಡಿಯಾ ಅಂತೂ ಏನಿಲ್ಲ, ಬಟ್ ಇಷ್ಟ ಆಗ್ತಿದೆ. ಹಾಗೆ ಈ ಒಂದು ಆಕ್ಸೆಂಟ್ ಪ್ಲಾಂಟ್ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದನ್ನು ನಾನು ಇಲ್ಲಿ ಕಿಚನ್ ಕ್ಯಾಬಿನೆಟ್ಸ್ ಮೇಲೆ ಇಡಬೇಕಂತ ತೊಗೊಂಡು ಬಂದಿದ್ದೀನಿ. ನೋಡೋಣ, ಯಾಕಂದರೆ ನಮ್ಮನೇಲಿ ಎಲ್ಲ ಲೈವ್ ಪ್ಲಾಂಟ್ಸೇ ಇರೋದ್ರಿಂದ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಎಲ್ಲ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಹೋಲ್ಡ್ ಮಾಡಿದ್ದೆ. ಸೊ ಇನ್ನು ಮುಂದೆ ನೋಡಬೇಕು, ಚೆನ್ನಾಗಿ ಬಂದರೆ ಕಿಚನ್ ಕ್ಯಾಬಿನೆಟ್ಸ್ ಮೇಲೆಲ್ಲ ಇಡಬೇಕು. ಇವತ್ತಂತೂ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಅದರಲ್ಲೂ ನೀವ ನೋಡೇ ಬಿಡೋಣ ಅನ್ನೋ ಥರ ಇತ್ತು. ಆ ಮಳೆ ಒಳ್ಳೆ ಕಾಂಪಿಟೇಷನ್ ಕೊಡೋ ಥರ. ಸೊ ಆದರೂ ಕೂಡ ಮಳೆ ಕಮ್ಮಿ ಆದಾಗ ಬಂದು ಕೆಲಸ ಮಾಡೋದು, ಮತ್ತೆ ಮಳೆ ಬರಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋದು, ಈ ರೀತಿ ಆಗ್ತಿತ್ತು. ಹೊರಗಡೆಯಿಂದ ತರಬೇಕಾಗಿದ್ದ ಐಟಮ್ಸ್ ಎಲ್ಲ ತಂದಿದ್ದಾಯಿತು. ಫಸ್ಟ್ ಕಾಫಿ ಮಾಡಿ ಕುಡಿದ್ಬಿಡೋಣ, ಚಳಿ ಅಲ್ವಾ, ಮಳೆ ಬೇರೆ ಬರ್ತಿದ್ದರಿಂದ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಲ್ವಾ, ಇದು ಲಾಸ್ಟ್ ಇಯರ್ ನಾವು ರೈಸ್ ಗಾರ್ಡನ್ ಬೆಡ್ ಮಾಡಿದ್ದು. ನಾನು ಹೇಳ್ದೆ ಅಲ್ಲ, ತುಂಬಾ ದೊಡ್ಡದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಈ ಸರಿ ಕಟ್ ಮಾಡಿ ನಾವು 2 ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇನ್ನೂ ಒಂದಷ್ಟು ಪೀಸ್ ಇತ್ತಲ್ವಾ, ಅದಕ್ಕೋಸ್ಕರ ಇನ್ನೂ ಒಂದು ಹೊಸ ತೊಗೊಂಡು ಬಂದು 2 ಇದ್ದಿದ್ದನ್ನು 3 ಬೆಡ್ ಮಾಡಿದ್ದೀವಿ. ಸೊ ಒಂದು ಕಡೆ ಕ್ರೀಪರ್ಸ್ ಆದರೆ ಇನ್ನೂ ಒಂದು ಕಡೆ ನಾರ್ಮಲ್ ಓಕ್ರಾ ಅಂದರೆ ಈ ಬೆಂಡೆಕಾಯಿ, ಟೊಮೆಟೋಸ್ ಇದನ್ನೆಲ್ಲ ಹಾಕೊಬೋದು. ಮತ್ತು ಸ್ವಲ್ಪ ಸೊಪ್ಪು, ಹಸಿಮೆಣಸಿನ್ಕಾಯಿ ಈ ರೀತಿ ಎಲ್ಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀವಿ. ಇದು ವರ್ಕೌಟ್ ಆಯಿತು ಅಂತ ಅಂದರೆ ಇನ್ನೂ ಒಂದು ಹಾಗೆ ಆ ಕಡೆಗೆ ಎಕ್ಸ್ಟೆಂಡ್ ಮಾಡೋದು. ಈ ಬಾಳೆ ಗಿಡ ನೋಡ್ತಾ ಇರ್ಬೋದು, 2 ಹೊಸದಾಗಿ ಬಂದಿತ್ತು. ಇದು ರೀಸೆಂಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಇವಾಗ ಮದ್ರ ಪಕ್ಕದಲ್ಲಿ ಇನ್ನೂ 2 ಹೊಸದಾಗಿ ಹುಟ್ಟಿದೆ. ಎಷ್ಟು ಕ್ಯೂಟ್ ಆಗಿ ಅಮ್ಮನ ಪಕ್ಕ 2 ಮಕ್ಕಳಿರೋ ಹಾಗೆ ಬಂದಿದೆ. ಇನ್ನು ಟೊಮೆಟೊ ಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಇನ್ನು ನಾನು ಸ್ವಲ್ಪ ಸೀಡ್ಸ್ ಎಲ್ಲ ಹಾಕಿದ್ದೆ. ಕುಕುಂಬರ್ ಆಗಿರ್ಬೋದು, ಮತ್ತು ಪಂಪ್ಕಿನ್ ಆಗಿರ್ಬೋದು, ಓಕ್ರಾ ಇದೆಲ್ಲ ಬಂದಿದೆ. ಹಾಗೆ ಗ್ರೀನ್ ಚಿಲ್ಲೀಸ್ ಕೂಡ, ಹಾಗಲಕಾಯಿ, ಹೀರೆಕಾಯಿ, ಗೋಂಗೂರ, ಚಪ್ಪರದವರೆಕಾಯಿ ಮತ್ತು ತೋಟಕೂರ ಈ ಥರದ್ದೆಲ್ಲ ಹಾಕಿದ್ದೀನಿ. ಬರಬೇಕು ಅದು, ಇಲ್ಲ ಅಂತ ಅಂದರೆ ನರ್ಸರಿಯಿಂದ ತೊಗೊಂಡು ಬಂದ್ಬಿಟ್ಟು ಹಾಕಬೇಕಷ್ಟೇ. ವಿಳಿಯೋದೆಲೆ ಅಂತೂ ಹೊಸ ಚಿಗುರು ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.